ಪುಷ್ಪ ಸಿನಿಮಾದಲ್ಲಿ ಪೀಲಿಂಗ್ಸ್ ಅಂತ ರೊಮ್ಯಾಂಟಿಕ್ ಆಗಿ ಭರ್ಜರಿ ಸ್ಟೆಪ್ಸ್ ಹಾಕಿದ್ದ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಈಗ ನನಗೆ ಹೀರೋಯಿನ್ ಸಹವಾಸವೇ ಬೇಡ, ನಾನು ಸಿಂಗಲ್ ಆಗಿ ಸಿನಿಮಾದಲ್ಲಿ ನಟಿಸ್ತೀನಿ ಅಂತ ಹೇಳ್ತಿದ್ದಾರಂತೆ. ಈವರೆಗೂ ಅಲ್ಲು ಅರ್ಜುನ್ ನಟಿಸಿರುವ ಎಲ್ಲಾ ಸಿನಿಮಾಗಳಲ್ಲೂ ಲವ್ ರೊಮ್ಯಾನ್ಸ್ ಟ್ರ್ಯಾಕ್ ಇತ್ತು. ಆದ್ರೆ ಸಡನ್ ಆಗಿ ಮನಸ್ಸು ಬದಲಾಯಿಸಿರುವ ಐಕಾನ್ ಸ್ಟಾರ್ ನೋ ಮೋರ್ ರೊಮ್ಯಾನ್ಸ್ ಅಂತ ಹೇಳಿದ್ದಾರಂತೆ. ಹಾಗಾದ್ರೆ ಅಲ್ಲು ಅರ್ಜುನ್ ಅವರ ಯಾವ ಸಿನಿಮಾದಲ್ಲಿ ಹೀರೋಯಿನ್ ಇರಲ್ಲ ಅಂತ ಹೇಳ್ತೀವಿ? ಹ್ಯಾವ್ ಎ ಲುಕ್. ಅಲ್ಲು ಅರ್ಜುನ್ಗೆ ಬೇಡುವಂತೆ ಹೀರೋಯಿನ್. ಲವ್ ರೊಮ್ಯಾಂಟಿಕ್ ಸೀನ್ಸ್ಗೆ ಬನ್ನಿ ಬ್ರೇಕ್. ಫೀಲಿಂಗ್ಸ್ ಎಂದಿದ್ದ ಪುಷ್ಪರಾಜ್ ಈಗ ಸಿಂಗಲ್. ಹೀರೋಯಿನ್ ಸಹವಾಸವೇ ಬೇಡ ಅಂದ್ರ ಅರ್ಜುನ್. ಟಾಲಿವುಡ್ ಸ್ಟಾರ್ ನಟ ಅಲ್ಲು ಅರ್ಜುನ್ ಅಂದ್ರೆ ಮೊದಲು ನೆನಪಾಗೋದೇ ಅವರ ಸ್ಟೈಲಿಶ್ ಲುಕ್. ಆ ಬಳಿಕ ಅಲ್ಲು ಅರ್ಜುನ್ ರೊಮ್ಯಾಂಟಿಕ್ ಸಾಂಗ್. ಪುಷ್ಪ ಸಿನಿಮಾದಲ್ಲಿ ಫೀಲಿಂಗ್ಸ್ ಅಂತ ರೊಮ್ಯಾಂಟಿಕ್ ಆಗಿ ಭರ್ಜರಿ ಸ್ಟೆಪ್ಸ್ ಹಾಕಿದ್ದ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಮತ್ತೆ ತಮ್ಮ ವಿಂಟೇಜ್ ಡ್ಯಾನ್ಸ್ ಮೂಲಕ ಸಖತ್ ಕಿಕ್ ಕೊಟ್ಟಿದ್ರು. ಅಲ್ಲು ಅರ್ಜುನ್ ಸಿನಿಮಾದಲ್ಲಿ ಹೀರೋಯಿನ್ ಚಾನ್ಸ್ ಸಿಕ್ರೆ ಸಾಕಪ್ಪ ಅಂತ ನಟಿಯರು ಕ್ಯೂನಲ್ಲಿ ನಿಂತಿರುವಾಗಲೇ ಬನ್ನಿ ಮಾತ್ರ ನನಗೆ ಹೀರೋಯಿನ್ ಸಹವಾಸವೇ ಬೇಡ ಅಂತ ಹೇಳ್ತಿದ್ದಾರಂತೆ. ಎಸ್, ಅಲ್ಲು ಅರ್ಜುನ್ ಅವರ ಬಹುತೇಕ ಎಲ್ಲಾ ಸಿನಿಮಾಗಳಲ್ಲೂ ಅವರಿಗೆ ಲವ್ ಟ್ರ್ಯಾಕ್ ಇತ್ತು. ಯಾರೇ ನಟಿ ಅವರಿಗೆ ಜೋಡಿಯಾದ್ರೂ ಕೂಡ ಅಲ್ಲು ಜೊತೆ ಸಖತ್ ಕ್ಯೂಟ್ ಆಗಿ ಕಾಣಿಸ್ತಾರೆ. ಅವರ ಮೊದಲ ಸಿನಿಮಾದಿಂದ ಹಿಡಿದು ಇತ್ತೀಚೆಗಿನ ಪುಷ್ಪ ಸಿನಿಮಾವರೆಗೂ ಬನ್ನಿ ಸಖತ್ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಕಾಣಿಸಿಕೊಂಡಿದ್ರು. ಆದ್ರೆ ಅವರ ಮುಂದಿನ ಅಪ್ಕಮಿಂಗ್ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ಗೆ ಹೀರೋಯಿನ್ನೇ ಇರಲ್ವಂತೆ. ಹಾಗಂತ ನಾವ್ ಹೇಳ್ತಾ ಇಲ್ಲ, ಟಿ ಟೌನ್ ನಲ್ಲಿ ಈ ರೀತಿಯ ಸುದ್ದಿ ಓಡಾಡ್ತಾ ಇದೆ. ಲೋಕಿ ಅರ್ಜುನ್ ಸಿನಿಮಾದಲ್ಲಿ ಇರಲ್ವಂತೆ ಹೀರೋಯಿನ್. ಎಸ್, ರಾಕಾ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ಗೆ ನಾಯಕಿಯರಿದ್ದಾರೆ. ಆದ್ರೆ ಆ ಬಳಿಕ ಬರ್ತಾ ಇರುವ ಸಿನಿಮಾದಲ್ಲಿ ಬನ್ನಿ ಸಿಂಗಲ್ ಆಗಿರ್ತಾರಂತೆ. ಈಗಾಗಲೇ ಅಲ್ಲು ಅರ್ಜುನ್ ಹಾಗೂ ಲೋಕೇಶ್ ಕನಕರಾಜ್ ಕಾಂಬಿನೇಷನ್ ನಲ್ಲಿ ಸಿನಿಮಾ ಅನೌನ್ಸ್ ಆಗಿದ್ದು, ಈ ಸಿನಿಮಾದಲ್ಲಿ ಅಲ್ಲುಗೆ ಹೀರೋಯಿನ್ನೇ ಇರಲ್ವಂತೆ. ಅದಕ್ಕೂ ಮುನ್ನ ಈ ಚಿತ್ರದಲ್ಲಿ ಪೂಜಾ ಹೆಗ್ಡೆ ನಾಯಕಿಯಾಗಿ ಅಭಿನಯಿಸ್ತಾರೆ ಅಂತ ಸುದ್ದಿಯಾಗಿತ್ತು. ಆದ್ರೆ ಈಗ ಈ ಸಿನಿಮಾಗೆ ನಟಿ ಮಣಿಯರ ಅವಶ್ಯಕತೆನೇ ಬೇಡ ಅಂತ ಚಿತ್ರತಂಡ ನಿರ್ಧಾರ ಮಾಡಿದ್ಯಂತೆ. ಅಲ್ಲು ಅರ್ಜುನ್ ಅವರ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಕೊಡಲು ಲೋಕೇಶ್ ಕೂಡ ನಿರ್ಧಾರ ಮಾಡಿದ್ದಾರಂತೆ. ಹೀಗಾಗಿ ಬನ್ನಿಗೆ ಈ ಸಿನಿಮಾದಲ್ಲಿ ಲವ್ ಟ್ರ್ಯಾಕ್ ಇರಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಆದ್ರೆ ಚಿತ್ರತಂಡ ಮಾತ್ರ ಈ ಬಗ್ಗೆ ಯಾವುದೇ ಅನೌನ್ಸ್ಮೆಂಟ್ ಮಾಡಿಲ್ಲ. ಇದಾಗಿತ್ತು ಇವತ್ತಿನ ಯಾರಿಗೂ ಹೇಳ್ಬೇಡಿ. ಮುಂದಿನ ವಾರ ಮತ್ತಷ್ಟು ಕಲರ್ಫುಲ್ ಕಹಾನಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.